ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡಿ ತೋರಿಸ್ತಾ ಇರೋ ರೆಸಿಪಿ ಕಾಬೂಲ್ ಚೆನ್ನ ಮಟರ್ ಪನ್ನೀರ್ ಸ್ನೇಹಿತರೆ. ಇದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಮಾಡ್ಕೊಳ್ಳೋದನ್ನು ತುಂಬ ಸುಲಭನೇ ಸ್ನೇಹಿತರೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮಕ್ಕಳು ಕೂಡ ಬಹಳ ಇಷ್ಟಪಟ್ಟು ತಿಂತಾರೆ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಕಾಬೂಲಿ ಚೆನ್ನ, ಅದು ನೈಟು ನೆನೆಸ್ಲಿಕ್ಕೆ ಇಡಬೇಕು ಸ್ನೇಹಿತರೆ. ಬೆಳಗ್ಗೆದ್ರೊಳಗೆ ಚೆನ್ನಾಗಿ ದಪ್ಪ ದಪ್ಪ ಊದ್ಕೊಂಡಿರುತ್ತೆ. ಮತ್ತು ಇಲ್ಲಿ 1 ಕಪ್ಪು ಪನ್ನೀರ್ ತೊಗೊಂಡಿದ್ದೀನಿ. ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಹಸಿ ಬಟಾಣಿ ಇಲ್ಲಾಂದರೆ ನೀವು ಅದನ್ನು ಸೇಮ್ ಕಾಳು ಡ್ರೈ ಇರೋದು ಸಿಗುತ್ತಲ್ಲ ಬಟಾಣಿ, ಅದನ್ನು ನೆನೆಸಿಟ್ಕೊಂಡು ಹಾಕ್ಕೋಬೋದು. ನನ್ನ ಹತ್ರ ಫ್ರೆಶ್ ಇರೋದು ಹಾಕ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ನೈಟ್ ನೆನೆಸ್ಲಿಕ್ಕೆ ಇಟ್ಟರೆ ನಿಮ್ಮ ಬೆಳಗ್ಗೆ ರೆಡಿ ಆಗುತ್ತೆ ಸ್ನೇಹಿತರೆ. ಮಾಡ್ಕೊಳ್ಳಿಕ್ಕೆ ನೈಟಿಗೆ ಬೇಕಂದರೆ ಬೆಳಗ್ಗೆ ನೆನೆಸ್ಲಿಕ್ಕೆ ಇಡ್ರಿ. ಇದರಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ಕಾಬೂಲಿ ಚೆನ್ನ ಮತ್ತು ಹಸಿ ಬಟಾಣಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಅದು ಮುಳುಗುವಷ್ಟು ನೀರು ಹಾಕೋಣ. ನಾವು ಕುಕ್ಕರ್ನಲ್ಲಿ ಮಾಡೋದ್ರಿಂದ ಭಾಳ ಬೇಗನೆ ರೆಡಿ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು 1-2 ಬಿರಿಯಾನಿ ಎಲೆ ಹಾಕ್ಕೊಂಡಿದ್ದೀನಿ. ಇದು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರ್ತದೆ ಅಂತ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತು 4 ಲವಂಗ ಹಾಕ್ಕೊಂಡಿದ್ದೀನಿ. ಮತ್ತು 1 ಇಂಚು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲ ಮಸಾಲೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಬಿರಿಯಾನಿ ಎಲೆ ಮತ್ತು ಲವಂಗ ಚಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 1-2 ವಿಜಲ್ ಕೂಗಿಸ್ಕೊಳ್ಳೋಣ. 1-2 ವಿಜಲ್ ಆಗಲಿ ಸ್ನೇಹಿತರೆ. ಅಷ್ಟರೊಳಗೆ ನಾವು ಸ್ವಲ್ಪ ಇದಕ್ಕೆ ಮಸಾಲೆ ಬೇಕಲ್ಲ, ಮಸಾಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇಲ್ಲಿ ದೊಡ್ಡ ಸೈಜ್ ಇರೋದು 1-2 ಈರುಳ್ಳಿ ತೊಗೊಂಡಿದ್ದೀನಿ. ನಿಮಗೆ ಗ್ರೇವಿ ಹೆಚ್ಚಿಗೆ ಬೇಕಂದರೆ 2 ಈರುಳ್ಳಿ ಆದರೆ 3 ಆದರೂ ಸೇರಿಸ್ಕೋಬೋದು. ನಾನು ಇಲ್ಲಿ 1-2 ತೊಗೊಂಡಿದ್ದೀನಿ. ಮತ್ತು 4 ಹಸಿಮೆಣಸಿನ್ಕಾಯಿ. ಇದು ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ. ಈಗ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಈ ಥರ ಮಾಡಿ ಹಾಕೋದ್ರಿಂದ ನಮಗೆ ಗ್ರೇವಿನೆಸ್ ಬರುತ್ತೆ. ಚಪಾತಿಗೆ ಮತ್ತು ಪೂರಿ ಪರೋಟ ಯಾವುದ್ರಲ್ಲಾದ್ರೂ ಚೆನ್ನಾಗಿರುತ್ತೆ. ಈಗ ಇದೊಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. 1/2 ಕಪ್ಪಷ್ಟು ಹಾಕ್ಕೊಳ್ರಿ. ಮತ್ತು 1 ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಗೋಡಂಬಿ ಗಸಗಸೆ ನೆನೆಸಿಟ್ಟಿರೋದು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದರಲ್ಲಿ 1 ಸ್ಪೂನ್ ಕಲ್ಲಂಗಡಿ ಸೀಡ್ಸ್ನು ಸೇರಿಸ್ಕೊಂಡಿದ್ದೀನಿ ನಾನು, ವಾಟರ್ ಮೆಲನ್ ಸೀಡ್ಸ್. ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ. ಮತ್ತು ಇಲ್ಲಿ ದೊಡ್ಡ ಸೈಜು 1 ಟೊಮೊಟೊ ತೊಗೊಂಡಿದ್ದೀನಿ. ಸಣ್ಣದಂದರೆ 1-2 ತೊಗೊಳ್ರಿ. ಈ ಗೋಡಂಬಿ ಗಸಗಸೆ ಮತ್ತು ಕಲ್ಲಂಗಡಿ ಸೀಡ್ಸ್ ನಾವು ನೈಟೇ ನೆನೆಸ್ಲಿಕ್ಕೆ ಇಡಬೇಕು ಸ್ನೇಹಿತರೆ. ಅಥವಾ 1-2 ಗಂಟೆಗಳ ಕಾಲ ನೆಂದ್ರೂ ನಡೆಯುತ್ತೆ ಸ್ನೇಹಿತರೆ. ಇಲ್ಲಾಂದರೆ ಅವಾಗಲೇ ಬೇಕಂದರೆ ನೀವು ಒಂದು ಸಣ್ಣ ಗ್ಲಾಸಷ್ಟು ಬಿಸಿನೀರು ಹಾಕಿ ನೆನೆಸ್ಲಿಕ್ಕೆ ಇಡ್ರಿ. ಒಂದು 5-10 ನಿಮಿಷದಲ್ಲಿ ನೆನೆಯುತ್ತೆ. ಮತ್ತು ಇಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದರಲ್ಲಿ 1/2 ಕಪ್ಪು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯಿಲಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಮುಂಚೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀವಲ್ಲ ಸ್ನೇಹಿತರೆ ಈರುಳ್ಳಿ ಪೇಸ್ಟು, ಇದನ್ನು ಸೇರಿಸ್ಕೊಳ್ಳೋಣ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿದ್ವಲ್ಲ, ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು ಎಣ್ಣೆನಲ್ಲೇ. ನೀವು ಈ ಥರ ಮಿಕ್ಸಿಗೆ ಹಾಕೋದು ಬೇಡ ಅಂದರೆ ಪೂರ್ತಿ ಸಣ್ಣದಾಗಿ ನೈಸಾಗಿ ಕಟ್ ಮಾಡಿ ಸೇರಿಸ್ಕೋಬೋದು ಈರುಳ್ಳಿ. 1/2 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಉಪ್ಪು ಆವಾಗಲೇ ಕುದಿಸ್ಲಿಕ್ಕೆ ಇಟ್ಟಾಗೆ ಹಾಕ್ಕೊಂಡಿದ್ವಲ್ಲ ಸ್ನೇಹಿತರೆ ಕಾಬೂಲಿ ಚೆನ್ನ ಮತ್ತು ಹಸಿ ಬಟಾಣಿ ಹಾಕಿದಾಗ. ಹಾಗಾಗಿ ಈಗ ನೋಡಿ ಹಾಕ್ಕೊಳ್ರಿ ಉಪ್ಪು ಇದರಲ್ಲಿ. ಈಗ ಸ್ವಲ್ಪ 1/2 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಇದನ್ನು ಫ್ರೈ ಆಗಲಿ. ಈಗ ನಾವು ಮುಂಚೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ ಸ್ನೇಹಿತರೆ ಟೊಮೊಟೊ, ಕೊತ್ತಂಬರಿ ಮತ್ತು ಗೋಡಂಬಿ ಗಸಗಸೆ ಇದೆಲ್ಲ ಪೇಸ್ಟು, ಇದನ್ನು ಸೇರಿಸ್ಕೊಳ್ಳೋಣ. ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ನಾವು ಈರುಳ್ಳಿ ಸೇರಿಸ್ಕೊಂಡಿದ್ವಲ್ಲ ಸ್ನೇಹಿತರೆ, ಸ್ವಲ್ಪ ಚೆನ್ನಾಗಿ ಕೆಂಪು ಫ್ರೈ ಆದ ನಂತರ ಇದನ್ನು ಸೇರಿಸ್ಕೋಬೇಕು.
ಈಗ ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಇಲ್ಲಿ 1-2 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತೀನಿ ಸ್ನೇಹಿತರೆ. ನಿಮ್ಗೆ ಇನ್ನೂ ಸ್ವಲ್ಪ ಬೇಕಂದರೆ ನೋಡಿ ಹಾಕ್ಕೊಳ್ರಿ, ಖಾರ ನೋಡಿ ಹಾಕ್ಕೊಳ್ರಿ. ಇದನ್ನು ಸ್ವಲ್ಪ ಫ್ರೈ ಆಗಲಿ ಖಾರದ ಪುಡಿ ಹಾಕಿದ ನಂತರ. ಈಗ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ ಮಸಾಲೆ ಎಲ್ಲ ಎಣ್ಣೆಯಲ್ಲಿ. ನಾನು ಮುಂಚೆ ಪನ್ನೀರ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸೇರಿಸ್ಕೊಳ್ಳೋಣ. ಬೇಕಿದ್ರೆ ಸ್ನೇಹಿತರೆ ಈ ಪನ್ನೀರ್ ನೀವು ಸ್ವಲ್ಪ ಎಣ್ಣೆ ಹಾಕಿ ಬೇರೆ ಕಡಾಯಿನಲ್ಲಿ ಸ್ವಲ್ಪ ಅರಿಶಿನ, ಉಪ್ಪು, ಖಾರದ ಪುಡಿ ಹಾಕಿ ಎಣ್ಣೆನಲ್ಲಿ ಫ್ರೈ ಮಾಡಿ ಹಾಕ್ಕೋಬೋದು. ಆದರೆ ನಾನಿಲ್ಲಿ ಹಂಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕಿ ಮಾಡೋದ್ರಿಂದನೂ ಟೇಸ್ಟ್ ಚೆನ್ನಾಗಿ ಇರುತ್ತೆ ಸ್ನೇಹಿತರೆ. ನಾವು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿದಾಗ ಅದಕ್ಕೆಲ್ಲ ಖಾರ, ಉಪ್ಪು, ಮಸಾಲೆ ಇಟ್ಕೊಳ್ಳುತ್ತೆ. ಮತ್ತು ಇಲ್ಲಿ ಕಾಬೂಲಿ ಚನಾ ಮಸಾಲ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನ್ ಅಷ್ಟು. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಗರಂ ಮಸಾಲ ಪೌಡರ್ ಹಾಕ್ಕೊಳ್ರಿ. ಮತ್ತು 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನಾನು. ಕಾಬೂಲಿ ಚನಾ ಮಸಾಲೆ ಇಲ್ಲಾಂದರೆ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿನೂ ಸೇರಿಸ್ಕೋಬೋದು. ಇದನ್ನು ಸ್ವಲ್ಪ ಫ್ರೈ ಆಗೋವರೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಮುಂಚೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ನಲ್ಲ ಅದೇ ಮಿಕ್ಸಿ ಜಾರ್ ನೀರು ಹಾಕ್ಕೊಂಡಿದ್ದೀನಿ. ನೀವು ನೀರು ನೋಡಿ ಹಾಕ್ಕೊಳ್ರಿ ಸ್ನೇಹಿತರೆ. ಸ್ವಲ್ಪ 1-2 ನಿಮಿಷ ಕುದ್ರೆ ಸಾಕು. ನಾವು ಮುಂಚೆ ಕುದಿಸ್ಲಿಕ್ಕೆ ಇಟ್ಟಿದ್ವಲ್ಲ ಸ್ನೇಹಿತರೆ, ಈಗ ಅವರೆಲ್ಲ ಹೋದ ಕೂಡಲೇ ಅದರಲ್ಲಿ ನೀರೆಲ್ಲ ಬಸ್ಕೊಂಡ್ಬಿಡಬೇಕು. ಇದರಲ್ಲಿರೋದು ನಾವು ಕಾಬೂಲಿ ಚನಾ ಮತ್ತು ಬಟಾಣಿ ಹಾಕಿದ್ವಲ್ಲ, ಇದೊಂದು ಸಲ ಚೆಕ್ ಮಾಡ್ಕೊಂಡು ಸ್ನೇಹಿತರೆ. ಚೆನ್ನಾಗಿ ಮೆತ್ತಗೆ ಹಾಕಿದೆ, ಚೆನ್ನಾಗಿ ಸಾಫ್ಟಾಗಿ ಆಗಿರಬೇಕು. ಈಗ ಚೆನ್ನಾಗಿ ಕುದ್ದಿದೆ ಸ್ನೇಹಿತರೆ, ಮಸಾಲೆ ಎಲ್ಲ ಹಿಡ್ಕೊಂಡಿದೆ ಪನ್ನೀರಿಗೆ. ನೀವು ನೀರು ನೋಡಿ ಹಾಕ್ಕೊಳ್ರಿ. ಸ್ವಲ್ಪ ಹೆಚ್ಚಿಗೆ ಇದ್ದರೆ ಸೈಡ್ ತೆಗೆದು ಇಟ್ಕೊಳ್ರಿ. ಅದೇ ನೀರನ್ನು ಸಹ ನೀವು ಇದರಲ್ಲಿ ಸೇರಿಸ್ಕೋಬೋದು. ಸ್ವಲ್ಪ ನಿಮಗೆ ನೀರು ಥರ ಬೇಕು, ಗ್ರೇವಿ ಥರ ಅಂತ ಹೇಳಿದ್ರೆ ನಾವು ಅದೇ ಕುದಿಸಿದ್ವಲ್ಲ ಸ್ನೇಹಿತರೆ, ಆ ನೀರನ್ನು ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಮತ್ತು ಈಗ ಕುದಿಸಿರೋ ಕಾಳೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಕಾಬೂಲಿ ಚನಾ ಮತ್ತು ಹಸಿ ಬಟಾಣಿ ಈಗೆಲ್ಲ ಸೇರಿಸ್ಕೊಂಡ ನಂತರ 1-2 ನಿಮಿಷ ಕುದ್ರೆ ಸಾಕು. ಭಾಳ ಟೈಮ್ ಏನು ಕುದಿಯೋ ಅವಶ್ಯಕತೆ ಇಲ್ಲ. ಈಗ ನೀವು ನೀರು ನೋಡಿ ಸೇರಿಸ್ಕೊಳ್ರಿ. ನಿಮ್ಗೆ ಇಷ್ಟೇ ಬೇಕಂದರೆ ಇಷ್ಟೇ ಸಾಕು. ಇನ್ನು ಸ್ವಲ್ಪ ನೀರು ಥರ ಬೇಕಂದರೆ ಹಾಕ್ಕೊಳ್ರಿ, ಯಾಕಂದರೆ ಹಾರಿದ ನಂತರ ಸ್ವಲ್ಪ ಗಟ್ಟಿನೇ ಆಗುತ್ತೆ ಸ್ನೇಹಿತರೆ. 1-2-3 ನಿಮಿಷ ಕುದ್ರೆ ಸಾಕು. ಇದು ಸೇರಿಸಿದ ಕೂಡಲೇ, ನಾವು ಕಾಬೂಲಿ ಚನಾ ಸೇರಿಸ್ಕೊಂಡು ಕೂಡಲೇ ಈಗ ಮ್ಯಾಲೆ ಪ್ಲೇಟ್ ಮುಚ್ಚಿ ಇಟ್ಕೊಳ್ಳೋಣ ಸ್ನೇಹಿತರೆ. 1-2-3 ನಿಮಿಷ ಬಿಡೋಣ. ಗ್ಯಾಸ್ ಉರಿ ಸಣ್ಣದಾಗೆ ಇಟ್ಕೊಳ್ರಿ. 1-3 ನಿಮಿಷ ಆದ ನಂತರ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಈಗ ರೆಡಿ ಆಗಿದೆ ಸ್ನೇಹಿತರೆ. ನೋಡು ಎಷ್ಟು ಚೆನ್ನಾಗಾಗಿದೆ ಅಲ್ಲ, ನೋಡಿದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ. ಮಕ್ಕಳು ಕೂಡ ಭಾಳ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ಇದು ಚಪಾತಿ, ಪರೋಟ, ಪೂರಿ ಮತ್ತು ರೊಟ್ಟಿ, ಅನ್ನದಲ್ಲೂ ನಾವು ಸೈಡ್ ಡಿಶ್ ಆಗಿ ಕಲಿಸ್ಕೊಂಡು ತಿನ್ಬೋದು. ನೋಡಿದ್ರಲ್ಲ ಯಾವ ಥರ ಮಾಡೋದಂತೇಳಿ, ಎಷ್ಟು ಸುಲಭವಾಗಿ ಮಾಡೋದಂತ ಗೊತ್ತಾಯ್ತಲ್ಲ ಸ್ನೇಹಿತರೆ. ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನೀವು ಟ್ರೈ ಮಾಡಿದ ನಂತರ ನಿಮ್ಗೆ ಹೆಂಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.